ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ಇವರ ಮೊಹಮ್ಮದ್ ಪೈಗಂಬರ್ಗೂ ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನೀವೇ ನಮ್ಮ ಮಂತ್ರಾಲಯ ಕೊಡೋರು, ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು. ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ. ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ. ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ? ನೀವೇನು ಕೊಡೋಕ್ಕೆ ಬರುತ್ತೆ? ಇದು ನಿಮ್ಮ ಪಿತ್ರಾರ್ಜಿತ ಆಸ್ತಿನ? ಇದು ಯಾರಿಂದ ಕೊಟ್ಟಿದ್ದಾರೆ? ಯಾರಾದರೂ ನಿಮ್ಮ ಅವರ ವಂಶಸ್ಥರಿಂದ, ಯಾರ್ದು ಅರೇಬಿಯಾದಲ್ಲಿ, ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರ ವಂಶಸ್ಥರಿಂದ ಏನಾದ್ರು ನಿಮಗಿಲ್ಲಿ ಭೂಮಿ ಬಂದಿದೆಯಾ? ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು, ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು, ಒಂದಷ್ಟು ಜನ ಭೂಮಿನ ಕಬಳಿಸಿದ್ರು. ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ, ವಾಪಸ್ಸು ಪಡ್ಕೊಂಡಿದ್ದಾರೆ. ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ? ಏನು ಇಲ್ವೇ ಇಲ್ಲಲ್ಲ.